ನಮಸ್ತೆ, ನಾನು ನಿಮ್ಮ ಗೋಪಾಲ್. ಇವತ್ತು ರಾಗಿ ಪೌಡರ್ದಿಂದ, ರಾಗಿ ಹಿಟ್ಟಿನಿಂದ ಹಲ್ವಾ ಮಾಡಬೇಕಂತ ನಾನು ಆಲೋಚನೆ ಮಾಡಿದ್ದೇನೆ. ನೋಡಿ, ನಾನೀಗ ನಿಮಗೆ ಇದನ್ನು ಕಾಣಿಸ್ತಿದ್ದೇನೆ. ಇದು ನಿಮ್ಮ ಎರಡನೇ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ನಾನೀಗ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಿಮ್ಮ ಆಲ್ ಇನ್ ಒನ್ ಚಾನಲ್. ಈಗ ರೆಡಿ ಆಗ್ತಾ ಇದೆ ನೋಡಿ. ಇದರಲ್ಲಿ ಕಡಾಯಿನೊಳಗಡೆ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈಗ ತುಪ್ಪಕ್ಕೆ ಸರಿಯಾಗಿ ಈಗ ನಾನಿವತ್ತು ಬೆಲ್ಲದಿಂದ ಮಾಡ್ತಾಯಿದ್ದೀನಿ. ಬೆಲ್ಲ ಅಂದರೆ ದೊಡ್ಡ ದೊಡ್ಡ ಬೆಲ್ಲ ಹೆಟ್ಟೆ ನೋಡಿ, ಇದರಿಂದ ಮಾಡ್ತಾಯಿದ್ದೀನಿ. ಬೆಲ್ಲದಿಂದ ಇವತ್ತು ರಾಗಿ ಹಿಟ್ಟಿನ ಹಲ್ವಾ. ಇದಕ್ಕೆ ಹಾಕಿದ್ದೇನೆ ಈಗ ನೋಡಿ. ಇದು ಕರಗಲಿಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ತಾ ಇದ್ದೇನೆ. ಇದು ಕರಗಿದ ಮೇಲೆ ಕಾಣಿಸ್ತೀನಿ ನೋಡಿ. ಬೆಲ್ಲ ಈಗ ಕುದೀತಾ ಇದೆ. ನಾನೀಗ ರಾಗಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನೋಡಿ. ಅರ್ಧ ಕಿಲೋ ರಾಗಿ ಹಿಟ್ಟು ತೆಗೆದುಕೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ಕಲಗಿಸ್ತಾ ಇದ್ದೇನೆ ನೋಡಿ. ಅರ್ಧ ಹಿಟ್ಟು ರಾಗಿ ಹಿಟ್ಟು ನೀರಿನಲ್ಲಿ ಕಲಿಸ್ತಿದ್ದೀನಿ. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ರಾಗಿ ಹಿಟ್ಟಿನ ಹಲ್ವಾವನ್ನು ಮಾಡಿಕೊಂಡು ತಿನ್ನಿ. ನಾನು ಮಾಡೋ ರೀತಿಯೇ ಬೇರೆ. ನಾನು ಎಲ್ಲ ಒರಿಜಿನಲ್ ಆಗಿ ಮಾಡ್ತೀನಿ. ಯಾವುದು ಇದರಲ್ಲಿ ಡೂಪ್ಲಿಕೇಟನ್ನು ಕಾಣಿಸ್ತಾ ಇಲ್ಲ. ನಾನು ಎಡಿಟಿಂಗ್ ಮಾಡೋದಿಲ್ಲ. ಜಾಸ್ತಿ ತೆಳ್ಳಗೆ ಮಾಡಬಾರ್ದು, ಮೀಡಿಯಮ್ ಸೈಜ್ ಇದ್ದರೆ ಸಾಕು ನೋಡಿ. ಇಷ್ಟಿದ್ರೆ ಇರಬೇಕು. ನೋಡಿ, ಇದು ಬೆಲ್ಲ ಕುದೀತಾ ಇದೆ ಒಳ್ಳೆ. ಇದರಲ್ಲಿ ತುಪ್ಪ ಹಾಕಿದೆ ನೋಡಿದ್ರಲ್ಲ ನೀವು. ಇದರಲ್ಲಿ ಈಗ ಕಿಸ್ಮಿಸ್ ಅಂದರೆ ಒಣ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕಾಜು ಅಂದರೆ ಗೇರ್ ಬೀಜ ಹಾಕ್ತಾ ಇದ್ದೀನಿ ನೋಡಿ. ಈಗ ಒಳ್ಳೆ ಕುದೀತಾ ಇದೆ. ಈಗ ಹಿಟ್ಟನ್ನು ನಾವು ಈಗ ನೆನೆ ಹಾಕಿದ್ರಲ್ಲ ಅದನ್ನು ಇದರಲ್ಲಿ ಹಾಕಬೇಕು. ಬೆಂಕಿಯನ್ನು ನಿಧಾನ ಇಟ್ಕೊಳ್ಬೇಕು. ಈಗ ಒಳ್ಳೆ ರೀತಿ ಕುದುತ್ತಾ ಇರಬೇಕು ನೋಡಿ. ಎಷ್ಟು ಚೆನ್ನಾಗಿ ರಾಗಿ ಹಲ್ವಾ ಬಂದಿದೆ ಅಂತ. ಇದು ಇದು ಕಪ್ಪು ಕಲರ್ ಬಂದಿದೆ ಅಂತ ನೀವು ಲೆಕ್ಕ ಹಾಕ್ಬೋದು. ಇದು ಸಕ್ಕರೆಯಿಂದ ಮಾಡಿದರೆ ಒಳ್ಳೆ ಕಲರ್ ಬರ್ತದೆ. ಇದು ಬೆಲ್ಲದಿಂದ ಮಾಡಿದ್ದು, ಹಾಗಾಗಿ ಕೆಂಪು ಕಲರ್ ಬರ್ತಾ ಇದೆ. ಇದನ್ನು ಈಗ ಇಳಿಸ್ಕೊಂಡು ನಿಮಗೆ ಕಾಣಿಸ್ತೀನಿ. ದೇಖಿಜಿ, ರಾಗಿ ಹಲ್ವಾ ರೆಡಿಯಾಗಿದೆ. ನೀವು ನನ್ನ ಚಾನಲ್ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಇದು ನಿಮ್ಮ ಚಾನಲ್ ಆಲ್ ಇನ್ ಒನ್. ಥ್ಯಾಂಕ್ ಯು, ಧನ್ಯವಾದ.